ಇನ್ನು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ವ್ಯಂಗ್ಯವಾಡಿದ್ದಾರೆ ಆರ್ ಅಶೋಕ್ ಅವರು. ಕುರ್ಚಿಯನ್ನ ಕಿತ್ಕೊಳ್ಳೋದಕ್ಕೆ ಎಲ್ಲಾ ನಾಯಕರು ರೆಡಿ ಆಗಿದ್ದಾರೆ. ಇನ್ನೆಷ್ಟು ದಿನ ಇರ್ತಿರೋ ಗೊತ್ತಿಲ್ಲ, ಅಷ್ಟು ದಿನಗಳ ಒಳಗಡೆನೆ ಒಳ್ಳೆ ಕೆಲಸ ಮಾಡಿ ಅಂತ ಕಿವಿಮಾತು ಹೇಳಿದ್ದಾರೆ ಆರ್ ಅಶೋಕ್ ಅವರು. ಒಳಿತು ಮಾಡು ಸಿದ್ದಣ್ಣ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಬದಲಾಗ್ತಾರ, ಹಾಗಿದ್ರೆ ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಗಂಟು ಮೂಟೆ ಕಟ್ತಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಹೋಗುವಾಗ ಒಳ್ಳೆ ಕೆಲಸ ಮಾಡಿ ಅಂತ ಕಿವಿ ಮಾತು ಹೇಳ್ತೀನಿ, ಒಳಿತು ಮಾಡು ಸಿದ್ದಣ್ಣ ಅಂತ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಅಲ್ಲಾಡ್ತಿದೆ ಅಂತ ಆರ್ ಅಶೋಕ್ ಅವರು ಹೇಳಿರೋದು. ನವೆಂಬರ್ ವರೆಗೂ ಮಾತ್ರ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ. ಅದಾದ ನಂತರ ಅವ್ರ ಕುರ್ಚಿನ ಕಿತ್ಕೊಳ್ಳೋದಕ್ಕೆ ನಾಯಕರು ರೆಡಿ ಆಗಿದ್ದಾರೆ. ಸೊ ನವೆಂಬರ್ ವರೆಗೂ ಇರ್ತೀರಿ, ಅಲ್ಲಿವರೆಗೂ ಒಳ್ಳೆ ಕೆಲಸ ಮಾಡಿ. ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಅವರು ಗಂಟು ಮೂಟೆ ಕಟ್ತಾರೆ, ಹೋಗುವಾಗ ಒಂದಿಷ್ಟು ಒಳ್ಳೆ ಕೆಲಸ ಮಾಡಿ ಹೋಗ್ಬಿಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರನ್ನ ತಿವಿಯುವಂತಹ ಕೆಲಸವನ್ನ ಆರ್ ಅಶೋಕ್ ಮಾಡಿದ್ದಾರೆ. ಒಳಿತು ಮಾಡು ಸಿದ್ದಣ್ಣ ಅಂತ ಆರ್ ಅಶೋಕ್ ಅವರು ಸಿದ್ದರಾಮಯ್ಯ ಅವರ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯ ಕುರ್ಚಿ ಅಲ್ಲಾಡ್ತಿದೆ ಅನ್ನೋದರ ಬಗ್ಗೆ ಆರ್ ಅಶೋಕ್ ಅವರು ಈ ರೀತಿ ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ. ನವೆಂಬರ್ ವರೆಗೂ ಮಾತ್ರ ನೀವು ಸಿಎಂ ಕುರ್ಚಿಯಲ್ಲಿ ಇರ್ತೀರಿ, ಅದಾದ ನಂತರ ಬೇರೆಯವರು ಬಂದು ಕೂರ್ತಾರೆ. ನೀವೇನೇ ಸರ್ಕಸ್ ಮಾಡಿದ್ರು ಕೂಡ ನಿಮಗೆ ಸಿಎಂ ಕುರ್ಚಿ ನವೆಂಬರ್ ವರೆಗೂ ಮಾತ್ರ, ಅಷ್ಟರೊಳಗಡೆ ಒಳ್ಳೆ ಕೆಲಸ ಮಾಡಿ ಹೋಗಿ ಅಂತ ಹೇಳಿದ್ದಾರೆ. ಹೇಳಿರೋದನ್ನ ಈಡೇರಿಸಿ, ಅವ್ರನ್ನ ಕರೆದು ಮಾತಾಡೋವಂಥ ಸೌಜನ್ಯ ಆದರೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಮಾಡಿ. ಇಲ್ಲ, ಫಸ್ಟು ನೀವು ಹೇಳಿರೋದನ್ನ ಈಡೇರಿಸಿ, ಅವ್ರನ್ನ ಕರೆದು ಮಾತಾಡೋವಂಥ ಸೌಜನ್ಯ ಆದರೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಮಾಡಿ. ಇಲ್ಲ ಅಂದರೆ ಗಂಟು ಮೂಟೆ, ಅವ್ರನ್ನ ಗಂಟು ಮೂಟೆ ಕಟ್ಕೊಂಡು ಹೋಗುವಂದ್ರಲ್ಲ, ನಿಮ್ಮನ್ನು ಜನ ಆದಷ್ಟು ಶೀಘ್ರವಾಗಿ ಗಂಟು ಮೂಟೆ ಕಟ್ಟಿಸಿ ನಿಮ್ಮನ್ನು ಕಳಿಸ್ತಾರೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನವಂಬರ್ಗೆ ಈ ಮ್ಯೂಸಿಕಲ್ ಚೇರ್ ಅವತ್ತು ವಿಜಿಲ್ ಬರ್ತೈತೆ. ಮ್ಯೂಸಿಕಲ್ ಚೇರಲ್ಲಿ ವಿಜಿಲ್ ಹಾಕಿದಾಗ ಟಕ್ ಅಂತ ಕೂತ್ಕೊಂಡ್ಬಿಡ್ಬೇಕು. ಆಗಲೇ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೇ ಹೇಳಿದ್ದಾರೆ. ನಾನೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ, ಯಾವಾಗ ಒದ್ದು ಕಿತ್ಕೊಂತಿದ್ದೆ. ಅದಕ್ಕೆ ನವಂಬರ್ ಮೋಸ್ಟ್ಲಿ 15 ಅಥವಾ 16 ಇರಬೇಕು. ಅವತ್ತು ಮ್ಯೂಸಿಕಲ್ ಚೇರ್ನ ಶೀಟಿ ಹೊಡೆಯುತ್ತೆ. ಸಿದ್ದರಾಮಯ್ಯ ಬದಲಾಗ್ತಾರೆ ಸರ್ ಸಿ ಎಂ ಮಾಡೇ ಆಗೇಬೇಕಲ್ಲ. ನಾವು ಶಾಡೋ ಸಿ ಎಂ ಅಂತಾರಲ್ಲ, ನಮಗೂ ಗೊತ್ತಿರ್ತದೆ, ನಾವು ಸರ್ಕಾರ ಮಾಡಿದ್ದೀರಿ. ಇನ್ನು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ವ್ಯಂಗ್ಯವಾಡಿದ್ದಾರೆ ಆರ್ ಅಶೋಕ್ ಅವರು. ಕುರ್ಚಿಯನ್ನ ಕಿತ್ಕೊಳ್ಳೋದಕ್ಕೆ ಎಲ್ಲಾ ನಾಯಕರು ರೆಡಿ ಆಗಿದ್ದಾರೆ. ಇನ್ನೆಷ್ಟು ದಿನ ಇರ್ತಿರೋ ಗೊತ್ತಿಲ್ಲ, ಅಷ್ಟು ದಿನಗಳ ಒಳಗಡೆನೆ ಒಳ್ಳೆ ಕೆಲಸ ಮಾಡಿ ಅಂತ ಕಿವಿಮಾತು ಹೇಳಿದ್ದಾರೆ ಆರ್ ಅಶೋಕ್ ಅವರು. ಒಳಿತು ಮಾಡು ಸಿದ್ದಣ್ಣ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಬದಲಾಗ್ತಾರ, ಹಾಗಿದ್ರೆ ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಗಂಟು ಮೂಟೆ ಕಟ್ತಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಹೋಗುವಾಗ ಒಳ್ಳೆ ಕೆಲಸ ಮಾಡಿ ಅಂತ ಕಿವಿ ಮಾತು ಹೇಳ್ತೀನಿ, ಒಳಿತು ಮಾಡು ಸಿದ್ದಣ್ಣ ಅಂತ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಅಲ್ಲಾಡ್ತಿದೆ ಅಂತ ಆರ್ ಅಶೋಕ್ ಅವರು ಹೇಳಿರೋದು. ನವೆಂಬರ್ ವರೆಗೂ ಮಾತ್ರ ಸಿದ್ದರಾಮಯ್ಯ ಅವರು ಸಿಎಂ ಆಗಿರ್ತಾರೆ. ಅದಾದ ನಂತರ ಅವ್ರ ಕುರ್ಚಿನ ಕಿತ್ಕೊಳ್ಳೋದಕ್ಕೆ ನಾಯಕರು ರೆಡಿ ಆಗಿದ್ದಾರೆ. ಸೊ ನವೆಂಬರ್ ವರೆಗೂ ಇರ್ತೀರಿ, ಅಲ್ಲಿವರೆಗೂ ಒಳ್ಳೆ ಕೆಲಸ ಮಾಡಿ. ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಅವರು ಗಂಟು ಮೂಟೆ ಕಟ್ತಾರೆ, ಹೋಗುವಾಗ ಒಂದಿಷ್ಟು ಒಳ್ಳೆ ಕೆಲಸ ಮಾಡಿ ಹೋಗ್ಬಿಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರನ್ನ ತಿವಿಯುವಂತಹ ಕೆಲಸವನ್ನ ಆರ್ ಅಶೋಕ್ ಮಾಡಿದ್ದಾರೆ. ಒಳಿತು ಮಾಡು ಸಿದ್ದಣ್ಣ ಅಂತ ಆರ್ ಅಶೋಕ್ ಅವರು ಸಿದ್ದರಾಮಯ್ಯ ಅವರ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯ ಕುರ್ಚಿ ಅಲ್ಲಾಡ್ತಿದೆ ಅನ್ನೋದರ ಬಗ್ಗೆ ಆರ್ ಅಶೋಕ್ ಅವರು ಈ ರೀತಿ ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ.
ನವೆಂಬರ್ವರೆಗೂ ಮಾತ್ರ ನೀವು CM ಕುರ್ಚಿಯಲ್ಲಿ ಇರ್ತೀರಿ. ಅದಾದ ನಂತರ ಬೇರೆಯವರು ಬಂದು ಕೂರ್ತಾರೆ. ನೀವೇನೇ ಸರ್ಕಸ್ ಮಾಡಿದರೂ ಕೂಡ ನಿಮಗೆ CM ಕುರ್ಚಿ ನವೆಂಬರ್ವರೆಗೂ ಮಾತ್ರ. ಅಷ್ಟರೊಳಗಡೆ ಒಳ್ಳೆ ಕೆಲಸ ಮಾಡಿ ಹೋಗಿ ಅಂತ ಹೇಳಿದ್ದಾರೆ. ಹೇಳಿರೋದನ್ನ ಈಡೇರಿಸಿ, ಅವ್ರನ್ನ ಕರೆದು ಮಾತಾಡೋವಂಥ ಸೌಜನ್ಯ ಆದರೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಮಾಡಿ. ಇಲ್ಲ, ಫಸ್ಟು ನೀವು ಹೇಳಿರೋದನ್ನ ಈಡೇರಿಸಿ, ಅವ್ರನ್ನ ಕರೆದು ಮಾತಾಡೋವಂಥ ಸೌಜನ್ಯ ಆದರೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಮಾಡಿ. ಇಲ್ಲ ಅಂದರೆ ಗಂಟು ಮುಟ್ಟೆ ಅವ್ರನ್ನ ಗಂಟು ಮುಟ್ಟೆ ಕಟ್ಕೊಂಡು ಹೋಗುವಂದ್ರಲ್ಲ, ನಿಮ್ಮನ್ನು ಜನ ಆದಷ್ಟು ಶೀಘ್ರವಾಗಿ ಗಂಟು ಮೂಟೆ ಕಟ್ಟಿಸಿ ನಿಮ್ಮನ್ನು ಕಳಿಸ್ತಾರೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನೀವೇನೋ ನವೆಂಬರ್ ಡೆಡ್ಲೈನ್ ಅಂತಿದ್ದೀರಾ CM ಏನು ನವಂಬರ್ಗೆ ಈ ಮ್ಯೂಸಿಕಲ್ ಚೇರ್ ಅವತ್ತು ವಿಜಿಲ್ ಬರ್ತೈತೆ. ಮ್ಯೂಸಿಕಲ್ ಚೇರಲ್ಲಿ ವಿಜಿಲ್ ಹಾಕಿದಾಗ ಟಕ್ ಅಂತ ಕೂತ್ಕೊಂಡ್ಬಿಡ್ಬೇಕು. ಆಗಲೇ DK ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೇ ಹೇಳಿದ್ದಾರೆ. ನಾನೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ, ಯಾವಾಗ ಒದ್ದು ಕಿತ್ಕೊಂತಿದ್ದೆ. ಅದಕ್ಕೆ ನವಂಬರ್ ಮೋಸ್ಟ್ಲಿ 15 ಅಥವಾ 16 ಇರಬೇಕು. ಅವತ್ತು ಮ್ಯೂಸಿಕಲ್ ಚೇರ್ನ ಶೀಟಿ ಹೊಡೆಯುತ್ತೆ. ಸಿದ್ದರಾಮಯ್ಯ ಬದಲಾಗ್ತಾರೆ ಸರ್ CM. ಮಾಡೇ ಆಗೇಬೇಕಲ್ಲ. ನಾವು ಶಾಡೋ CM ಅಂತಾರಲ್ಲ, ನಮಗೂ ಗೊತ್ತಿರ್ತದೆ, ನಾವು ಸರ್ಕಾರ ಮಾಡಿದ್ದೀರಿ. ಇನ್ನು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ವ್ಯಂಗ್ಯವಾಡಿದ್ದಾರೆ ಆರ್ ಅಶೋಕ್ ಅವರು. ಕುರ್ಚಿಯನ್ನ ಕಿತ್ಕೊಳ್ಳೋದಕ್ಕೆ ಎಲ್ಲಾ ನಾಯಕರು ರೆಡಿ ಆಗಿದ್ದಾರೆ. ಇನ್ನೆಷ್ಟು ದಿನ ಇರ್ತಿರೋ ಗೊತ್ತಿಲ್ಲ, ಅಷ್ಟು ದಿನಗಳ ಒಳಗಡೆನೆ ಒಳ್ಳೆ ಕೆಲಸ ಮಾಡಿ ಅಂತ ಕಿವಿಮಾತು ಹೇಳಿದ್ದಾರೆ ಆರ್ ಅಶೋಕ್ ಅವರು. ಒಳಿತು ಮಾಡು ಸಿದ್ದಣ್ಣ ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ. ರಾಜ್ಯದಲ್ಲಿ CM ಸಿದ್ದರಾಮಯ್ಯ ಬದಲಾಗ್ತಾರ ಹಾಗಿದ್ರೆ ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಗಂಟು ಮೂಟೆ ಕಟ್ತಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಹೋಗುವಾಗ ಒಳ್ಳೆ ಕೆಲಸ ಮಾಡಿ ಅಂತ ಕಿವಿಮಾತು ಹೇಳ್ತೀನಿ, ಒಳಿತು ಮಾಡು ಸಿದ್ದಣ್ಣ ಅಂತ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. CM ಸಿದ್ದರಾಮಯ್ಯ ಅವರ ಕುರ್ಚಿ ಅಲ್ಲಾಡ್ತಿದೆ ಅಂತ ಆರ್ ಅಶೋಕ್ ಅವರು ಹೇಳಿರೋದು. ನವೆಂಬರ್ವರೆಗೂ ಮಾತ್ರ ಸಿದ್ದರಾಮಯ್ಯ ಅವರು CM ಆಗಿರ್ತಾರೆ. ಅದಾದ ನಂತರ ಅವ್ರ ಕುರ್ಚಿನ ಕಿತ್ಕೊಳ್ಳೋದಕ್ಕೆ ನಾಯಕರು ರೆಡಿ ಆಗಿದ್ದಾರೆ. ಸೊ ನವೆಂಬರ್ವರೆಗೂ ಇರ್ತೀರಿ, ಅಲ್ಲಿವರೆಗೂ ಒಳ್ಳೆ ಕೆಲಸ ಮಾಡಿ. ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಅವರು ಗಂಟು ಮೂಟೆ ಕಟ್ತಾರೆ. ಹೋಗುವಾಗ ಒಂದಿಷ್ಟು ಒಳ್ಳೆ ಕೆಲಸ ಮಾಡಿ ಹೋಗ್ಬಿಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರನ್ನ ತಿವಿಯುವಂತಹ ಕೆಲಸವನ್ನ ಆರ್ ಅಶೋಕ್ ಮಾಡಿದ್ದಾರೆ. ಒಳಿತು ಮಾಡು ಸಿದ್ದಣ್ಣ ಅಂತ ಆರ್ ಅಶೋಕ್ ಅವರು ಸಿದ್ದರಾಮಯ್ಯ ಅವರ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯ ಕುರ್ಚಿ ಅಲ್ಲಾಡ್ತಿದೆ ಅನ್ನೋದರ ಬಗ್ಗೆ ಆರ್ ಅಶೋಕ್ ಅವರು ಈ ರೀತಿ ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ. ನವೆಂಬರ್ವರೆಗೂ ಮಾತ್ರ ನೀವು CM ಕುರ್ಚಿಯಲ್ಲಿ ಇರ್ತೀರಿ, ಅದಾದ ನಂತರ ಬೇರೆಯವರು ಬಂದು ಕೂರ್ತಾರೆ. ನೀವೇನೇ ಸರ್ಕಸ್ ಮಾಡಿದರೂ ಕೂಡ ನಿಮಗೆ CM ಕುರ್ಚಿ ನವೆಂಬರ್ವರೆಗೂ ಮಾತ್ರ. ಅಷ್ಟರೊಳಗಡೆ ಒಳ್ಳೆ ಕೆಲಸ ಮಾಡಿ ಹೋಗಿ ಅಂತ ಹೇಳಿದ್ದಾರೆ. ಹೇಳಿರೋದನ್ನ ಈಡೇರಿಸಿ, ಅವ್ರನ್ನ ಕರೆದು ಮಾತಾಡೋವಂಥ ಸೌಜನ್ಯ ಆದರೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಮಾಡಿ. ಇಲ್ಲ, ಫಸ್ಟು ನೀವು ಹೇಳಿರೋದನ್ನ ಈಡೇರಿಸಿ, ಅವ್ರನ್ನ ಕರೆದು ಮಾತಾಡೋವಂಥ ಸೌಜನ್ಯ ಆದರೂ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಮಾಡಿ. ಇಲ್ಲ ಅಂದರೆ ಗಂಟು ಮುಟ್ಟೆ ಅವ್ರನ್ನ ಗಂಟು ಮೂಟೆ ಕಟ್ಕೊಂಡು ಹೋಗುವಂದ್ರಲ್ಲ, ನಿಮ್ಮನ್ನು ಜನ ಆದಷ್ಟು ಶೀಘ್ರವಾಗಿ ಗಂಟು ಮೂಟೆ ಕಟ್ಟಿಸಿ ನಿಮ್ಮನ್ನು ಕಳಿಸ್ತಾರೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನೀವೇನೋ ನವೆಂಬರ್ ಡೆಡ್ಲೈನ್ ಅಂತಿದ್ದೀರಾ CM ಏನು ನವಂಬರ್ಗೆ ಈ ಮ್ಯೂಸಿಕಲ್ ಚೇರ್ ಅವತ್ತು ವಿಜಿಲ್ ಬರ್ತೈತೆ. ಮ್ಯೂಸಿಕಲ್ ಚೇರಲ್ಲಿ ವಿಜಿಲ್ ಹಾಕಿದಾಗ ಟಕ್ ಅಂತ ಕೂತ್ಕೊಂಡ್ಬಿಡ್ಬೇಕು. ಆಗಲೇ DK ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೇ ಹೇಳಿದ್ದಾರೆ. ನಾನೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ, ಯಾವಾಗ ಒದ್ದು ಕಿತ್ಕೊಂತಿದ್ದೆ. ಅದಕ್ಕೆ ನವಂಬರ್ ಮೋಸ್ಟ್ಲಿ 15 ಅಥವಾ 16 ಇರಬೇಕು. ಅವತ್ತು ಮ್ಯೂಸಿಕಲ್ ಚೇರ್ನ ಶೀಟಿ ಹೊಡೆಯುತ್ತೆ. ಸಿದ್ದರಾಮಯ್ಯ ಬದಲಾಗ್ತಾರೆ ಸರ್ CM. ಮಾಡೇ ಆಗೇಬೇಕಲ್ಲ. ನಾವು ಶಾಡೋ CM ಅಂತಾರಲ್ಲ, ನಮಗೂ ಗೊತ್ತಿರ್ತದೆ, ನಾವು ಸರ್ಕಾರ ಮಾಡಿದ್ದೀರಿ.